ನಿನ್ನೆ ಹಳೆ ದಾವಣಗೆರೆ ಭಾಗದ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಆಗಿತ್ತು. ಏನು ಐ ಲವ್ ಮೊಹಮ್ಮದ್ ಅಂತ ಏನೋ ಒಂದು ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿತ್ತು. ಆ ಫ್ಲೆಕ್ಸ್ ಅನ್ನ ಈಗ ತೆರವು ಮಾಡಿದ್ದಾರೆ. ಅಂದ್ರೆ ತೀವ್ರ ವಿವಾದಕ್ಕೆ ಕಾರಣ ಆಗ್ತಿದ್ದಂತೆ ಅದು ವಿಕೋಪಕ್ಕೆ ಹೋಗಿ ಗಲಾಟೆಗೆ ಕಾರಣ ಆಗಿದ್ದಕ್ಕೆ ಆ ಫ್ಲೆಕ್ಸ್ ಅನ್ನ ಈಗಾಗಲೇ ತೆರವು ಮಾಡಿದೆ. ಕೆಲವೊಂದಿಷ್ಟು ಏರಿಯಾದಲ್ಲಿನ ಬ್ಯಾನರ್ ಮತ್ತು ಬಂಡಿಂಗ್ಸ್ಗಳನ್ನ ಫ್ಲೆಕ್ಸ್ಗಳನ್ನ ಕೂಡ ಈಗಾಗಲೇ ತೆರವು ಮಾಡಿರೋದು. ನಿನ್ನೆ ಇಲ್ಲೊಂದು ಬ್ಯಾನರ್ ಕೂಡ ಒಂದು ಹಾಕಲಾಗಿತ್ತು. ಅಲ್ಲಿ ಕೂಡ ಅದೇ ರೀತಿಯಾಗಿ ಒಂದು ಐ ಲವ್ ಮೊಹಮ್ಮದ್ ಅಂತ ಹೇಳಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅದನ್ನ ಹಾಕಲಾಗಿತ್ತು. ಇನ್ನು ಕೆಲವೊಂದಿಷ್ಟು ಅಂದ್ರೆ ಅನ್ಯಕುಮಾರಿ ಯುವಕರು ಹೇಳುವ ಪ್ರಕಾರ ಇದು ಇತ್ತೀಚೆಗೆ ಅಂದ್ರೆ ಮುಂಚೆ ಇರಲಿಲ್ಲ, ಹಬ್ಬ ಮುಗಿದ ಮೇಲೆ ಎಲ್ಲ ತೆಗೆದಿತ್ತು. ಈಗ ಇತ್ತೀಚೆಗೆ ಅದನ್ನು ತೆಗೆದುಕೊಂಡ್ಬಂದು ಹಾಕಿದ್ರು. ಈಗ ಬೇರೆ ಕಡೆ ಅದನ್ನ ಅಳವಡಿಸಿ ಅಂತ ಕೆಲವೊಂದಿಷ್ಟು ಕೇಳಿದ್ರು. ಹೀಗಾಗಿ ಅಲ್ಲಿ ಗಲಾಟೆ ಆಯ್ತು ಅಂತ ಹೇಳ್ತಾ ಇದಾರೆ. ಇನ್ನು ಈ ಬಗ್ಗೆ ಮಹಿಳೆಯರು ಇದಾರೆ ಇಲ್ಲಿ, ಇವರು ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ ಅಂತ. ಏನಂತ ಅಮ್ಮ ಈಗ ಕೇಳಿದ್ರ ಏನಾಯ್ತು ರಾತ್ರಿ ಅಂತ? ಈ ಕಡೆ ರಾತ್ರಿ ನಿನ್ಕೊಂಡಿದ್ವಿ ಸರ್, ನಾವು ಬಂದು ಮಕ್ಕಂದಿದ್ವಿ, ನಿನ್ಕೊಂಡಿದ್ವಿ ಗಲಾಟೆ ಆಗ್ತತ್ ಅಂತ. ಇದು ಹುಡುಗರು ಎಲ್ಲಾರು ಬಂದು ನಿನ್ಕೊಂಡಿದ್ರು, ನಮ್ ಹುಡುಗರು ಎಲ್ಲಾರು. ಇಲ್ಲಿ ಪೋಸ್ಟರ್ಗೋಸ್ಕರ ಹೆಂಗ್ ಬೇಕ್ ಹಂಗ್ ಬೈಯೋದು ಮಾತಾಡೋದು. ಅಲ್ಲಿ ಪೋಸ್ಟರ್ ಹಾಕಿಸ್ಕೆ ಒಬ್ಬನು ಬೈದ ಮಿಂಡ್ರು ಕೊಡ್ತಾವ, ಇಲ್ಲಿ ಹಾಕ್ಯಾರ ಜಾಗ, ಇಲ್ಲಿ ಹಾಕ್ಯಾರ ಅಂತ ಬೈದ್ರ. ಹೆಣ್ಮಕ್ಳು ಏನಂತಾರ ಮಿಂಡ್ರುಗಳ ಜಾಗ ಇಲ್ಲ, ಇಲ್ಲಿ ಹಾಕಂದ್ ಕಟ್ಕೊಂಡಾರ, ಇದೇನ್ ಸರ್ಕಲ್ ಏನಂತ ಬೈದ್ರು. ಏನು ಪೋಸ್ಟರ್ ಕಟ್ಟಿದ್ರೆ ಗೌರ್ಮೆಂಟ್ ಜಾಗ ಕಟ್ಟಿದ್ವಿ ನಾವು. ಇವ್ರೆಲ್ಲ ಹಿಂಗ್ ಮಾತಾಡಿ ಬೈದಿ ಒಂದಕ್ಕೊಂದು ಜಗಳ ಆಗಿ ನಮ್ ಜನ ಯಾರು ಮಾತಾಡಿದ್ದಿಲ್ಲ. ಇವ್ರು ಇಲ್ಲಿಂದ ಒಂದ್ 100 ಜನ ಬಂದ್ಬಿಟ್ರು, ಹಿಂಡ್ ಓಡ್ ಬಂದು ಕಟ್ಕಿ ತಗೊಂಡ್ ಹೊಡೆದಾಟ ಇದು ಮಾಡೋದು ಮಾಡಿದ್ರು. ಅಲ್ಲಲ್ಲಿಗೆ ದೊಡ್ಡರು ನಮ್ದು ಹೇಳಿ ಸುಮ್ಕ ಮಾಡಿಸ್ತಿದ್ರು ಸರ್. ಮಾಡಿಸಿದ್ರು ಸುಮ್ಕ ಕಲ್ಲು ಹಸಿರ ಅದು ಹಸಿರ, ಯಾರು ಕಲ್ಲು ಹಸಿಲ್ಲ ಸರ್, ಕಲ್ಲು ಹೊಸದಿಲ್ಲ, ಕಟ್ಗೆ ತಗೊಂಡ್ ಹೊಡೆದಾಡದಿಲ್ಲ. ಇವ್ರು ಸುಮ್ಕ ಸುಳ್ಳು ಸುದ್ದಿ ಎಬ್ಸಾಕತ್ತಾರ. ಹಾ ಸರ್. ಅಲ್ಲಮ್ಮ ಈಗ ನೀನೆ ಅಲ್ಲಿ ರಾತ್ರಿನೂ ಅಲ್ಲಿ ಬಂದಾಗ ಅಲ್ಲೇ ಕಲ್ಲು ಹೊಡೆದು ಕೆಲವೊಂದಿಷ್ಟು ಹುಡುಗರು ಆ ಕಡೆ ಓಡ್ ಹೋಗಿದ್ರು, ಕೆಲವೊಂದಿಷ್ಟು ಮನೆ ಕಲ್ಲು ಹೊಡೆದ್ರು. ಅವ್ರಾಗಿ ಮಾತಾಡಿದ್ಕೆ ಇದು ಮಾಡಿದ್ ಕಲ್ ನಮ್ ಜನ ಹುಡುಗರು ಯಾರು ಹೊಸದೇ ಇಲ್ಲ. ರಾತ್ರಿ ಆಗಿ ನಾವ್ ಇಲ್ಲೇ ನಿನ್ಕೊಂಡ್ವಿ, ಪೊಲೀಸ್ ಸ್ಟೇಷನ್ ಹತ್ರ ನಾವ್ ಹೋಗಿದ್ವಿ. ಹಿಂಗ್ ಯಾರು ಮಾಡಿಲ್ಲ. ಈ ಸುಳ್ಳು ಸುದ್ದಿ ಎಬ್ಸಾಕರ ಕಲ್ ತಂದು ಜೋಡಿಸ್ಕೊಂಡ್ ಕಲ್ ಹೊಡೆದಾರ ಅಂತ ಅವ್ರೇ ಹೇಳಕತ್ತಾರ. ಕಲ್ಲೇ ಒಂದು ಇದು ಇಷ್ಟ ದಿವಸ ಜಾತಿ ಬೆದ್ದಿ ನಾವ್ ಏನು ಮಾತಾಡಿಲ್ಲ. ಗಣೇಶ ಒಂದ್ ತಿಂಗಳ ಗಂಟ್ಲೆ ಕುನ್ಸ್ಕೊಂಡ್ರು ನಾವ್ ಏನು ಅಂದಿಲ್ಲ, ಅದನ್ನು ದೇವ್ರೆ. ಈಗ ಸುಳ್ಳು ಪೋಸ್ಟರ್ ಹಾಕಿದ್ಕೆ ಹಿಂಗ್ ಮಾತಾಡ್ತಾರ ನೋಡ್ರಿ ಸರ್. ಅಲ್ಲಮ್ಮ ಈಗ ಈ ಬ್ಯಾನರ್ ಈಗ ಹಬ್ಬ ಎಲ್ಲ ಮುಗಿದಿತ್ತು, ಈಗ ಯಾಕೆ ಹಾಕ್ಬೇಕಾಗಿತ್ತು ಅಂತ? ಎಲ್ಲ ಕಡೆಗೆ ಎದ್ದೈತಲ್ಲ ಸರ್, ಹಂಗಾಗಿ ಅಲ್ಲದಲ್ಲ ಸರ್. ಅವರು ಅದನ್ನು ಬೇರೆ ಅಲ್ಲ, ನಮ್ದು ಬೇರೆ ಅಲ್ಲ ಸರ್. ನಮ್ದು ಎಲ್ಲ ಒಂದೇ. ನಾವು ಆ ಜನ ಈ ಜನ ಅಂತ ನಾವು ತಿಳ್ಕೊಳಂಗಿಲ್ಲ. ಎಲ್ಲರ ಅಣ್ಣ ತಮ್ಮರೇ ಇದ್ದಂತ ನಕ್ಕಂತಾನೆ ಇರತ್. ನಾವು ಹಂಗ್ ಮಾಡಿದ್ರೆ ಯಾರು ಇದು ಮಾಡ್ತಾರ ಸರ್? ಮನೆ ನುಗ್ಗೋದು, ಜಗಳ ಮಾಡೋದು, ಅದು ಅವ್ರ ಅವನ್ ತುಲಾಗ ಹಡಸ್ಕೋಬೇಕು. ಅಲ್ಲಿ ಯಾಕೆ ಹಾಕಿದ್ರು, ಅಲ್ಲಿ ಹಾಕ್ಬೇಕು, ಇಲ್ಲ ಹಾಕ್ಬೇಕಾಗಿತ್ತು ಅಂತ ಬೈದು ಹಂಗ ನುಗ್ಗಿ ಹೊಡೆದ್ರೆ ಏನ್ ಸರ್ ಅದು? ಈದ್ ಮಿಲಾದಿಂದ ಅಲ್ಲ ಸರ್, ಐ ಲವ್ ಮೊಹಮ್ಮದ್ ಅಂತ ನಾವ್ ಹಾಕೇವಿ. ಏನ್ ಈದ್ ಮಿಲಾದಿಂದ ಹಾಕಿದ್ದಿಲ್ಲ, ಐ ಲವ್ ಮೊಹಮ್ಮದ್ ಅಂತ ನಾವ್ ಹಾಕೇವಿ. ಬಾಕ್ಲಕ್ಕ ಹಾಕಂದೇವಿ, ಎಲ್ಲ ಹಾಕಂದೇವಿ. ಈಗ ಎಲ್ಲದಕ್ಕೆ ಆಗ್ಲಿ ಗಣೇಶಗಾಗ್ಲಿ ಐ ಲವ್ ಗಣೇಶ ಅಂತ ನೀವ್ ಅಂದೇ ಅಂತೀರಾ, ನಾವ್ ಐ ಲವ್ ಮೊಹಮ್ಮದ್ ಅಂತೇವಿ. ಆ ಅಂದಿದ್ಕೆ ಇವರೆಲ್ಲ ಇಷ್ಟ ರೆಡಿ ಮಾಡಕತ್ತಾರ ಸರ್. ಇಲ್ಲಿ ಪೋಸ್ಟರ್ ಕಟ್ಸಿದ್ರೆ, ಅಲ್ಲಿ ಪೋಸ್ಟರ್ ಕಟ್ಸಿದ್ರೆ ಇಲ್ಲಿ ಇವ್ರಿಗೆ ಬಂತು. ಅವ್ರು ಹೆಣ್ಮಕ್ಳು ಓಡಾಡಂಗಿಲ್ಲ, ಹಂಗ್ ಮಾತಾಡೋದು ಬೈಯೋದು ಮಾಡಿದ್ರೆ ಒಂದ್ ಹಿಂದ್ ಜನ ದೇವಸ್ಥಾನ ಹತ್ರ ಕುಂತ್ಕೊಂಡ್ರೆ ಹೆಣ್ಮಕ್ಳು ಓಡಾಡಂಗಿಲ್ಲ. ಬರ್ತೈತಿ ನಮ್ದು ಅವಾಗ ಮಾಡ್ತಾರ. ನಮ್ ಹಬ್ಬ ಯಾವಾಗ ಬರ್ತೈತಿ ಅವಾಗ ಮಾಡ್ತಾರ. ಏನಂತ ಮಾಡ್ಬೇಕು? ನಾವ್ ಹಬ್ಬ ಮಾಡೋದ್ ಬೇಡ, ಅವ್ರು ಮಾಡ್ಬೋದಾ? ನಾವೆಲ್ಲಿ ಮಾಡ್ಬೇಕು ಸರ್? ಇವ್ರು ಮಾಡಿದ್ರೆ ನಾವು ಹಂಗೆ ಮಾಡ್ತೀವ? ನಾವ್ ಸುಮ್ನೆ ಇರಲ್ಲ, ಬಿಡ ಅವ್ರದ್ದು ಹಬ್ಬ ಅಂತ ಹೇಳಿ ನಾವು ಸುಮ್ನೆ, ಅವರು ಸುಮ್ನೆ ಆಗ್ಬಿಟ್ರೆ ಆಯ್ತು. ಅದು ಬಿಡಲ್ಲ. ಮತ್ ಕಲ್ಕ ಅದ್ರಾಗ ಹಾಕೋ ಇದ್ರಾಗ ಹಾಕೋ ಅಂತ ಹೇಳಿದ್ರೆ ನಾವ್ ಹೇಳ್ಬೋದಲ್ಲ, ನೀವು ಹಾಕೊಡ್ರಿ ಅಂತ ಹೇಳಿ. ನಾವು ಮಾಡಲ್ಲ ಸರ್, ನಾವು ಮಾಡಲ್ಲ. ಅವ್ರಾಗಿ ಬರೋದ್ಕೆ ನಾವ್ ಮಾಡಿದ್ದು. ಅವ್ರಾಗಿ ಮಾಡದ್ಕೆ ಹಂಗ. ಆ ಅಮ್ಮ ನೋಡ್ರಿ, ಒಂದ್ ಮನೆ ಐತಿ, ಅಲ್ಲಿ ಲೈಟ್ ಇಲ್ಲ, ಏನಿಲ್ಲ. ನುಗ್ಗಿ ಹೊಡೆದ್ರೆ ಏನಾರ ಆದ್ರೆ ಏನ್ ಮಾಡ್ಬೇಕು? ಇರೋದು ಒಂದ್ ಮಗ, 4 ಹೆಣ್ಮಕ್ಕಳದ. ಯಾರು ಹೊಡೆದಿಲ್ಲ ಸರ್. ಈಗ ನೋಡ್ರಿ, ಗಾಡಿ ಬಿದ್ದಿದ್ದಕ್ಕೆ ಗಾಡಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನಾವ್ ಹಂಗ ಸುಳ್ಳು ಹೇಳಲ್ಲ ಸರ್. ಸುಳ್ಳು ಹೇಳಿದ್ರೆ ಏನ್ ಬರ್ತಿತ್ತು ಸರ್? ಏನ್ ನಾವ್ ಒಂದೇ ಹೇಳ್ತಾ ಇರೋದು, ಅದು ತೆಗದ್ಬಿಟ್ರಿ. ಈಗ ಅವ್ರು ನಾವ್ ಅದನ್ನ ತಗಸ್ರಿ, ಒಂದೇ ನಿಮಿಷದಾಗ ತೆಗದ್ಬಿಟ್ರಿ ನಾವು. ಅದನ್ನ ತಗಸ್ರಿ. ಒಬ್ಬರಿಗೊಂದ್ ಮಾಡಕ್ ಹೋಗ್ಬಾರ್ದು. ತೆಗೀರಿ. ನಮ್ದು ಹೆಂಗ್ ತೆಗ್ದಿದ್ವಿ ನೋಡ್ರಿ, ಹಂಗ್ ತೆಗಕ್ ಹಚ್ಬೇಕು ಸಾರ್. ಅದೆಲ್ಲ ಬಿಟ್ಟು ನಿಮ್ದು ತೆಗೀರಿ ಅಂದ್ರೆ ಅವು ಅಲ್ಲಿ ಒಂದ್ ಮಾತು ಇಲ್ಲಿ ಒಂದ್ ಮಾತು ಮಾತಾಡಕ್ ಹೋಗ್ಬಾರ್ದು.
ಒಂದೇ ತರ ಇರ್ಬೇಕು ಯಾರಾಗ್ಲಿ. ಆ ಜನ ಆಗ್ಲಿ ಒಂದೇ ಇರ್ಬೇಕು, ಅಣ್ಣ ತಮ್ಮ ಅಂತ ಇದ್ ಮಾಡಿದ್ರೆ ಇದಿಷ್ಟು ಇಲ್ಲಿನ ಜನರ ಮಾತು. ಅವರು ಹೇಳೋ ಪ್ರಕಾರ ಅಂತಂದ್ರೆ ನಾವು ಇಲ್ಲಿವರೆಗೂ ಅಣ್ಣ ತಮ್ಮಂದಿರ ತರ ಚೆನ್ನಾಗೇ ಇದ್ವಿ, ಆದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಜನ ಇದು ಒಂದು ಫ್ಲೆಕ್ಸ್ ಹಾಕಿನಿಂದ ಈ ಗಲಾಟೆ ಆಗಿದೆ. ಎಲ್ಲರಿಗೂ ಒಂದೇ ರೀತಿ ನ್ಯಾಯದಿಂದ ನೋಡಬೇಕು, ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಡಳಿತ ಆಗಲಿ ಎಲ್ಲರನ್ನೂ ಒಂದೇ ನ್ಯಾಯದಿಂದ ನೋಡಬೇಕು. ನಾವು ಫ್ಲೆಕ್ಸ್ ತೆಗೀರಿ ಅಂತ ಹೇಳಿದ್ವಿ, ತೆಗೆದ್ವಿ. ಆದರೆ ಅಲ್ಲಿ ಗಣೇಶ ಪೆಂಡಲ್ ಅನ್ನ ಹಾಕಲಾಗಿತ್ತು, ಅದನ್ನ ಒಂದು ತಿಂಗಳಿಂದಲೂ ಕೂಡ ಹಾಗೆ ಹಾಕಿದ್ರೆ ಓಡಾಡಕ್ಕೂ ಅನಾನುಕೂಲ ಆಗ್ತದೆ, ಅದನ್ನು ಕೂಡ ತೆಗೆಸ್ರಿ, ನಾವು ಹೇಗೆ ತೆಗೆದಿದ್ವಿ ಅನ್ನೋ ಒಂದು ಒತ್ತಾಯವನ್ನ ಕೂಡ ಅವ್ರು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.